ಇವತ್ತು 20ನೇ ಕಂತು ದೇಶದಲ್ಲಿ 9,70,00,000 ರೈತರಿಗೆ 9,70,00,000 ಭಾರತ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗಳಿಗೆ ನೋಡಿ, ನಮ್ಮ ಗೌಡರಿಗೆ ಬಿದ್ದಿದೆ 2,000 ಬಿದ್ದಿದೆ. ಹಾಗಾಗಿ ಎಷ್ಟು ಇವತ್ತು ಒಂದೇ ದಿವಸ 20,500 ಕೋಟಿ ರೂಪಾಯಿಗಳು ದೇಶದಲ್ಲಿ ಇವತ್ತು ಬ್ಯಾಂಕ್ಗಳಿಗೆ ತಲುಪಿದೆ ರೈತರಿಗೆ. ಎಲ್ಲರೂ ತೋರಿಸ್ತಾ ಇದ್ದೀರಿ ಫೋನಲ್ಲಿ. ಹಾಗಾಗಿ ಇದನ್ನ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣವರು, ನಾನು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು. ಆಡೋನಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಇತ್ತು. KVK ಕಾಲೇಜ್ನವರು ಇದನ್ನ ಏರ್ಪಾಡು ಮಾಡಿದ್ರು. ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ವಿಷಯಗಳನ್ನು ಹೇಳಿದ್ರು. ತಾವು ನೋಡಿದ್ರೋ ಏನೋ ಗೊತ್ತಿಲ್ಲ. ಬಹುಶಃ ಇಲ್ಲಿ ಎಲ್ಲ ಸೇರಿದಾಗ ನೀವು ಒಂದು ಟಿವಿಯಲ್ಲಿ ಹಾಕ್ಸ್ಬೇಕಾಗಿತ್ತು. ಹಾಕಿದ್ರ? 1 ಗಂಟೆಗೂ ಹೆಚ್ಚು ಕಾಲ ಯಾವ ರೀತಿ ರೈತರಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ವಿಷಯಗಳನ್ನೆಲ್ಲ ಕೂಡ ಪ್ರಧಾನಮಂತ್ರಿಗಳು ಹೇಳಿದರು. 19ಕ್ಕೆ ಇದು ಪ್ರಾರಂಭ ಆಗಿದೆ. 2019ಕ್ಕೆ ಈ ಯೋಜನೆ, ಕೃಷಿ ಸಮ್ಮಾನ್ ಯೋಜನೆ. ಯಾರು ಕೂಡ ಇದುವರೆಗೂ ಒಬ್ಬ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ರೈತರ ಅಕೌಂಟಿಗೆ ಹಣ ಕೊಡೋದು ಯಾವತ್ತೂ ಕೂಡ ನಡೆದೇ ಇಲ್ಲ. ಇತಿಹಾಸದಲ್ಲಿ ಯಾವಾಗೂ ಆಗಿರ್ಲಿಲ್ಲ. ಇವರು 2019ರಿಂದ ಅವರಿಗೆ ಗೌರವವನ್ನು ಕೊಡಬೇಕು, ಈ ದೇಶದ ಬೆನ್ನೆಲುಬು ರೈತರು ಅಂತೇಳಿ 3,69,000 ಕೋಟಿ ಇಲ್ಲಿವರೆಗೂ ಕೂಡ 20 ಕಂತುಗಳಲ್ಲಿ ಎಷ್ಟಾಗಿದೆ ಅಂದ್ರೆ 3,69,000 ಕೋಟಿ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಡೆಬಿಟ್ ಆಗಿದೆ. ಇಷ್ಟು ಪಾರದರ್ಶಕತೆಯಿಂದ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ದಿವಂಗತ ರಾಜೀವ್ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರೇ ಹೇಳಿದಂತ ಮಾತಿದು. ನಾನು ಇಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಯಿಂದ ಹಳ್ಳಿಗೆ ₹1 ಡೆವಲಪ್ಮೆಂಟ್ಗೆ ಅಂತ, ಅಭಿವೃದ್ಧಿಗೆ ಅಂತ ಹಣ ಕಳಿಸಿದ್ರೆ 85 ಪೈಸೆ ಇಲ್ಲಿ ಹಂಚಿ ಹೋಗ್ತದೆ. ಮಧ್ಯದಲ್ಲಿ ಯಾರ್ಯಾರು ತಿಂತಾರೋ ಮಧ್ಯದಲ್ಲಿ 85 ಪೈಸೆ ಹೋಗ್ಬಿಡುತ್ತೆ. ನೆಲಕ್ಕೆ ಬರೋ ಅಷ್ಟೊತ್ತಿಗೆ, ಫಲಾನುಭವಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಸಿಕ್ಕುತ್ತೆ? 15 ಪೈಸೆ ₹1 ಸಿಕ್ಕುತ್ತೆ ಅಂತ ನಾನು ಹೇಳಿದ್ದಲ್ಲ, ಮಾಜಿ ಪ್ರಧಾನಿಗಳು ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದಂತ ಮಾತು. ಅಲ್ಲಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ 3,69,000 ಕೋಟಿ ರೂಪಾಯಿಗಳನ್ನ ಹಾಕಿದ್ರೆ 3,69,000 ಕೋಟಿ ಕೂಡ ಇವತ್ತು ಫಲಾನುಭವಿಗೆ ಸಿಗ್ತಾ ಇದೆ. ಇದು ಬಿಜೆಪಿಯ ಕೇಂದ್ರ ಸರ್ಕಾರ. ಇದನ್ನ ನಾನು ಹೇಳಕ್ ಹೊರಟಿದ್ದೆ. ಯಾರಿಗೂ ಲಂಚ ಕೊಡ್ಬೇಕಾಗಿಲ್ಲ. ಹಿಂದೆ ಇದ್ದಂತ ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಲಂಚ ಕೊಡ್ಬೇಕಾಗಿತ್ತಪ್ಪ? 2000ರಲ್ಲಿ 1,000 ಹೋಗ್ಬಿಡೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಿಮಗೆ ಗೊತ್ತಿದೆ, ನಾನು ಸಚಿವನಾಗಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಈ 6,000 ರೂಪಾಯಿ ವರ್ಷಕ್ಕೆ ಏನು ಕೊಡ್ತಾ ಇದ್ವಿ, ಇದರ ಜೊತೆಗೆ ನಾವು ರಾಜ್ಯ ಸರ್ಕಾರ 4,000 ರೂಪಾಯಿ ಸೇರಿಸಿ 10,000 ಕೊಡ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನ್ ಮಾಡಿದೆ? ಆ 4,000 ಮುಂದುವರಿಸಿದಾರ? ಮುಂದುವರಿಸಿಲ್ಲ, ತೆಗೆದಿದ್ದಾರೆ. 4,000 ರೈತರಿಗಿಂದ ವಂಚಿಸಿದ್ದಾರೆ, ರೈತರನ್ನ ವಂಚಿಸಿದ್ದಾರೆ. ಇವತ್ತು ನಮ್ಮ VSSN ಸಂಸ್ಥೆ 23 ಲಕ್ಷ ರೂಪಾಯಿಗಳಿಗೂ ಹೆಚ್ಚು, 23,36,000 ಆಗಿದೆ. ಅದು ಕೂಡ ಕೇಂದ್ರ ಸರ್ಕಾರ, ನಮ್ಮ ನಬಾರ್ಡ್ ಏನಿದೆ, ನಬಾರ್ಡ್ ಸಂಸ್ಥೆಯಿಂದ 11,60,000 ನಿಮಗೆ ಗ್ರಾಂಟ್ ಬಂದಿದೆ. ಗ್ರಾಂಟ್ ನೀವೇನು ವಾಪಸ್ ಕೊಡೋಷ್ಟಿಲ್ಲ. ಕೊಡ್ಬೇಕಾ? ಸಾಲನ ಇಂಟ್ರೆಸ್ಟು ನಬಾರ್ಡ್ ಇಂದ 11,60,000 ತಗೊಂಡಿದ್ದಾರೆ. ಸೊಸೈಟಿಯಿಂದ 11,76,000 ಅಷ್ಟು ಸೊಸೈಟಿಯಿಂದ ಇವತ್ತು ಹಾಕೊಂಡಿದ್ದಾರೆ. ಹಾಗಾಗಿ ಇವತ್ತು MP ಲಾಡಲ್ಲಿ ಕೂಡ VSSN ಬಿಲ್ಡಿಂಗಿಗೆ ಹಣ ಕೇಳಿದ್ದಾರೆ. ಖಂಡಿತವಾಗಿಯೂ VSSN ಬಿಲ್ಡಿಂಗಿಗೆ ಎಷ್ಟು ಅಂತ ಈಗ ಹೇಳಲಿಕ್ಕಾಗಲ್ಲ, ಬಟ್ ಆದರೆ ಕೊಡ್ತೀನಿ, ಕೊಡೋದೇನೋ ಗ್ಯಾರಂಟಿಯಾಗಿ ಕೊಡ್ತೀನಿ. ಇವತ್ತು ರಸಗೊಬ್ಬರ, ಯೂರಿಯಾ ಮತ್ತು DAP, ಪೊಟ್ಯಾಶ್, ಇಡೀ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವು ನೋಡ್ತಾ ಇದ್ದೀರಿ. ನಾನು ಕೂಡ ಲೋಕಸಭೆಯಲ್ಲಿ, ತಾವು ನೋಡಿದ್ರು ಏನೋ ಗೊತ್ತಿಲ್ಲ, ಲೋಕಸಭೆಯಲ್ಲಿ ನಾನು ಕೂಡ ಅದಕ್ಕೆ ಮುಂಚೆ ನಾನು
ನಮ್ಮೆಲ್ಲ ಲೋಕಸಭಾ ಸದಸ್ಯರುಗಳು, ನಮ್ಮ ಸಚಿವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಹೋಗಿ ನಮ್ಮ ನಡ್ಡಾ ಸಾಹೇಬ್ರನ್ನ ನೋಡಿದ್ವಿ. ಅವರೇ ಈ ಇಲಾಖೆಯ ಸಚಿವರು. ಯೂರಿಯಾ DAPಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅವ್ರು ಹೇಳಿದ್ರು, ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮನ್ನ ಕೇಳಿದ್ದು 6.5 ಲಕ್ಷ ಟನ್ನು, ನಾವು 8,13,000 ಟನ್ ಅನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದೇವೆ. ಅವ್ರು ಹೇಳ್ತಾರೆ 7 ಲಕ್ಷ ಟನ್ನು ಖರ್ಚಾಗಿದೆ ಅಂತೇಳಿ. ಅದಾಗಿಯೂ ಕೂಡ 1,13,000 ಟನ್ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿದೆ. ಇದನ್ನ ಸರಿಯಾಗಿ ಹಂಚಿಕೆ ಮಾಡಲಿ ಎಲ್ಲ ಜಿಲ್ಲೆಗಳಿಗೆ. ಎಲ್ಲೆಲ್ಲಿ ಇವತ್ತು ಕಲಬುರಗಿಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಗದಗದಲ್ಲಿ, ಕೊಪ್ಪಳದಲ್ಲಿ, ದಾವಣಗೆರೆಯಲ್ಲಿ, ಕೋಲಾರದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ನೀವು ಸರಿಯಾಗಿ ಹಂಚಿಕೆ ಮಾಡಿ. ನಾವು ಪ್ರತಿನಿತ್ಯ ಜಾಗತಿಕ ಇವತ್ತು ಬಿಕ್ಕಟ್ಟಿದೆ, ನೀವು ನೋಡಿದ್ದೀರಿ. ಅನೇಕ ದೇಶಗಳ ಮಧ್ಯೆ ಯುದ್ಧ ಕಲಹ ನಡೀತಾ ಇದೆ. ಇದರ ಹೊರತಾಗಿ ಕೂಡ ನಮ್ಮ ಸರ್ಕಾರ ಎಲ್ಲಿ ಕೂಡ ಕಡಿಮೆ ಮಾಡಿಲ್ಲ. ಅವ್ರೇನ್ ಕಷ್ಟಪಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಷ್ಟಪಟ್ಟು ನಿಮ್ಗೆ ಯೂರಿಯಾ DAPಯನ್ನು ಕಳಿಸಿದ್ದಾರೆ. ಇಲ್ಲಿ ಕಾಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ. 220 ರೂಪಾಯಿ, 250 ರೂಪಾಯಿಗೆ ಸಿಕ್ಕುವಂತ ಯೂರಿಯಾ 500 ರೂಪಾಯಿವರೆಗೂ ತಗೊಳ್ತಾರೆ. 1,200 ರೂಪಾಯಿಗೆ, 1,300 ರೂಪಾಯಿಗೆ ಸಿಕ್ಕುವಂತ DAP 2,000 ರೂಪಾಯಿ. ಇದನ್ನ ಯಾರು ಕಂಡುಹಿಡಿಬೇಕು, ಯಾರು ಹಿಡಿಬೇಕು? ಬ್ಲ್ಯಾಕ್ ಮಾರ್ಕೆಟರ್ಸ್ನ, ಈ ತರ ತಪ್ಪಿತಸ್ಥರನ್ನ ಅವ್ರ ಮೇಲೆ ಕ್ರಮ ಯಾರು ತಗೋಬೇಕು? ರಾಜ್ಯ ಸರ್ಕಾರ ತಗೋಬೇಕು. ಅದನ್ನ ತಗೊಳ್ದಿರಾ ಕೇಂದ್ರ ಸರ್ಕಾರ ನಮಗೆ ಕಳಿಸಿಲ್ಲ ಯೂರಿಯಾ DAP ಅಂತೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ. ವಾಡಿಕೆ ಅಂತ ನಿಮಗೆ ಬೇಕಾಗಿದ್ದು 6.5 ಲಕ್ಷ, ನಾವು ಕಳಿಸಿರೋದು 8,13,000. ಆಯ್ತು, ಈ ಸಲ ಮಳೆ ಜಾಸ್ತಿ ಆಗಿದೆ, ನಮ್ಮ ರೈತರು ಹೆಚ್ಚು ಬೆಳೆ ಹಾಕಿದ್ದಾರೆ, ಪ್ರದೇಶ ವಿಸ್ತರಣೆ ಆಗಿದೆ, ನಿಮ್ಗೆ ಇನ್ನೂ ಹೆಚ್ಚು ಬೇಕಿದೆ ಈ ವರ್ಷ ಅಂತ ಹೇಳಿ. ಆದರೆ ನಿಮ್ಮಲ್ಲಿ ಸ್ಟಾಕ್ ಇರುವಂತ 1,15,000 ಟನ್ಗಳಷ್ಟು ಸರಿಯಾಗಿ ಹಂಚಿಕೆ ಮಾಡದಿರ ಇರುವಂತ ತಪ್ಪು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು ಅಂತ ನಾನು ಹೇಳಬೇಕಾಗ್ತದೆ. ಇದನ್ನೇ ನಾನು ಕೇಂದ್ರದ ಅಲ್ಲಿ ಕೂಡ ಲೋಕಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲೇ ಹೇಳಿದ್ದೇನೆ. ಯಾಕೆಂದ್ರೆ ಇವ್ರಿಗೆ ಸಣ್ಣ ಧ್ವನಿಯಲ್ಲಿ ಹೇಳಿದ್ರೆ ಕೇಳಿಸಲ್ಲ. ಕಿವಿ ಇದ್ದು ಕಿವುಡ್ರಾಗಿದ್ದಾರೆ, ಕಣ್ಣಿದ್ದು ಕುರುಡ್ರಾಗಿದ್ದಾರೆ. ಏನಪ್ಪಾ? ಹಾಗಾಗಿ ಅದಕ್ಕೇನೆ ಬಾಯಿ ಮಾತ್ರ ಒಂದು ಆಡ್ತಾ ಇದೆ, ಎಲ್ಲ ಸುಳ್ಳುಗಳಿಗೆ ಸೀಮಿತ ಆಗಿದೆ. ಬಾಯಿ ಬಿಟ್ರೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಹನುಮೇಗೌಡರು ಹೇಳಿದ್ರು, ನಾನಂತೂ ನನ್ನ ರಾಜಕಾರಣದ ಬದುಕು ಪ್ರಾರಂಭ ಆದ ಮೇಲೆ 2007-8ರಿಂದ ದಿವಂಗತ ನಮ್ಮೆಲ್ಲರ ನಾಯಕರು ಆಗಿದ್ದಂತ ಅಶ್ವಥ್ ನಾರಾಯಣ ರೆಡ್ಡಿ ಅಣ್ಣವ್ರ ಜೊತೆಯಲ್ಲಿ ಇಲ್ಲಿ ಪಾದಾರ್ಪಣೆ ಮಾಡಿ ಅವತ್ತಿನಿಂದ ಇದು ನನ್ನ ಕ್ಷೇತ್ರ, ನನ್ನ ಊರು ಅನ್ನೋ ಒಂದು ಭಾವನೆಯಿಂದ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಅದು ನೇರವಾಗಿ ಜನರಿಗೆ ಮುಟ್ಟಬೇಕು, ಅಭಿವೃದ್ಧಿ ಆಗಬೇಕು, ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಧ್ಯೇಯವನ್ನ ಇಟ್ಕೊಂಡು ನಾನು ಮಾಡಿದ್ದೆ. ಅಂತಃಕರಣದಿಂದ ಮಾಡಿದ್ದೇನೆ. ಒಬ್ಬರನ್ನ ಮೆಚ್ಚಲಿಕ್ಕೆ ಮಾಡಿಲ್ಲ ಅಥವಾ ಇನ್ನೇನೋ ಲಾಭಕ್ಕೆ ಮಾಡಿಲ್ಲ. ಇವತ್ತು ಅನೇಕರು ಬಂದು ಹಳ್ಳಿಗಳಲ್ಲಿ ನಿಮಗೇನು ಬೇಕು, ನನಗೇನು ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಯಾರನ್ನೂ ಕೇಳದೆ ನಿಮ್ಮ ಮನೆ ಬಾಗಿಲವರೆಗೂ ಕೂಡ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೀನಿ. ಪರಿಶಿಷ್ಟ ಜಾತಿಯ ಬಡವರಿಗೋಸ್ಕರ, ಪರಿಶಿಷ್ಟ ಪಂಗಡದವರಿಗೆ ಮನೆ ಕೊಟ್ಟಿದ್ದೇನೆ. 2 ವರ್ಷಕ್ಕೂ ಮೇಲಾಯ್ತು ಇವತ್ತು ಈ ಸರ್ಕಾರ ಬಂದು. ಎಷ್ಟು ಜನಕ್ಕೆ ಮನೆ ಸಿಕ್ಕಿದೆ? ಸಾಮಾನ್ಯ ಜನರಿಗೆ ಸಿಕ್ಕಿದ್ಯಾ? ಪರಿಶಿಷ್ಟ ಜಾತಿಯ ಬಡವರಿಗೆ ಸಿಕ್ಕಿದ್ಯಾ? ಪರಿಶಿಷ್ಟ ಜಾತಿಯ ಪಂಗಡದವ್ರಿಗೆ ಸಿಕ್ಕಿದ್ಯಾ? ಹಿಂದುಳಿದ ವರ್ಗಕ್ಕೆ ಸಿಕ್ಕಿದ್ಯಾ? ಯಾರಿಗೆ ಸಿಕ್ಕಿದೆ? ಯಾರಿಗೂ ಒಂದು ಮನೆ ಸಿಕ್ಕಿಲ್ಲ. ಒಂದು ರಸ್ತೆ ಹಾಕ್ಲಿಲ್ಲ, ಕಾಂಕ್ರೀಟ್ ರಸ್ತೆ. ಎಲ್ಲಾದ್ರೂ ಕಾಂಕ್ರೀಟ್ ರಸ್ತೆ ನೋಡಿದ್ದೀರಾ? ಇವತ್ತೇನೋ ನಾನು ತಾಲೂಕು ಇದನ್ನ ಮಾಡಿಸಿದೆ, ನಿಮಗೆ ಮಾತು ಕೊಟ್ಟಿದ್ದೆ. ಇಡೀ ರಾಜ್ಯದಲ್ಲಿ ಇಷ್ಟು ಸಣ್ಣ ಪ್ರದೇಶ ಇರತಕ್ಕಂತ ಒಂದು ಹೋಬಳಿಯನ್ನ ತಾಲೂಕು ಮಾಡಿರುವಂತ ನಿದರ್ಶನ ಇಲ್ಲವೇ ಇಲ್ಲ. ಕೇವಲ 63 ಗ್ರಾಮಗಳು ಒಂದು ಹೋಬಳಿಯನ್ನ, ಒಂದು ತಾಲೂಕನ್ನ ಮಾಡಿಸಿದ್ದೀನಿ ಅಂತಂದ್ರೆ ಅದರ ಶ್ರಮವನ್ನ ನೀವು ಒಂದ್ಸಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನನ್ನ ಬದ್ಧತೆಯನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ, ಅದನ್ನ ನಡೆಸಲೇಬೇಕು ಅಂತ ನಾನು ಮಾಡಿದ್ದೆ. ಯಾವೊಂದು ವರ್ಗದ ಜನರಿಗೂ ನಾನು ಅನ್ಯಾಯ ಮಾಡ್ಲಿಕ್ಕೆ ಹೋಗಿಲ್ಲ.
ಪರಿಶಿಷ್ಟ ಜಾತಿಯವ್ರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಾರೆ. ಇವತ್ತು ಅವರಿಗೆ ನಾನು ಅನೇಕರಿಗೆ ಇವತ್ತು ಜಮೀನುಗಳನ್ನು ಮಾಡಿಸ್ಕೊಟ್ಟಿದ್ದೇವೆ, ಮನೆಗಳನ್ನು ಮಾಡಿಸಿದ್ದೇವೆ, ಅವ್ರ ಮನೆಯವರೆಗೂ ರಸ್ತೆ ಮಾಡಿಸಿದ್ದೇವೆ, ಶುದ್ಧ ಕುಡಿಯುವ ನೀರಿನ ಘಟಕ ಸ್ವಂತ ಮಾಡಿಸಿದ್ದೇನೆ. ಮತ್ತು ಕಾಲೋನಿಗಳಲ್ಲಿ ದೇವಸ್ಥಾನಗಳಿರೋದಿಲ್ಲ, ಕೆಲವರು ಸಾಮಾನ್ಯ ವರ್ಗದ ದೇವಸ್ಥಾನಗಳಿಗೆ ಹೋಗೋರಲ್ಲ, ಆ ಕಾಲೋನಿಯಲ್ಲೇ ಇರಬೇಕು, ಅವ್ರು ಬಯಸ್ತಾರೆ ಅಂತೇಳಿ ನಾನು ನಮ್ಮ ವಾಲ್ಮೀಕಿ ಜನಾಂಗದವ್ರು ಇರ್ಬೋದು ಅಥವಾ ಪರಿಶಿಷ್ಟ ಜಾತಿಯ ಬಡವರಿರೋ ಕಡೆ ಪ್ರತಿ ಹಳ್ಳಿಯಲ್ಲಿ 3 ಲಕ್ಷದಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಕೂಡ ವೈಯಕ್ತಿಕವಾಗಿ ಹಣೆ ಕೊಟ್ಟಿದೆ. ದೇವಸ್ಥಾನ ಕಟ್ಕೊಳ್ಳಿ ಅಂತ. ಎಷ್ಟು ಜನ ಕಟ್ಟಿದಿರಿ ನನಗೆ ಗೊತ್ತಿಲ್ಲ, ನಾನು ಬಂದು ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿ ಹಳ್ಳಿಯಲ್ಲಿ ಇಲ್ಲಿ 430 ಗ್ರಾಮಗಳಿದೆ ನನ್ನ ಕ್ಷೇತ್ರದಲ್ಲಿ, 430 ಗ್ರಾಮಗಳಿಗೂ ಕೊಟ್ಟಿದ್ದೀನಿ, ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ. ನಾವೇನು ಅದನ್ನು ಪ್ರಚಾರ ಪಡ್ಕೊಳ್ಳೋದಾಗ್ಲಿ, ಅದಕ್ಕೆ ಹೋಗೊಂದು ಕಾರ್ಯಕ್ರಮ ಮಾಡೋದಾಗ್ಲಿ ಇವ್ಯಾವ ಮಾಡೇ ಇಲ್ಲ. ಯಾಕೆಂದ್ರೆ ನನ್ನ ಕ್ಷೇತ್ರದ ಜನತೆ ನನ್ನ ಮನೆಯವರು ಅಂತ ನಾನು ತಿಳ್ಕೊಂಡಿರೋದು. ಅಣ್ಣ ತಮ್ಮಂದರಿಗೆ, ನನ್ನ ಅಕ್ಕಂಗಿಯರಿಗೆ ನಾನು ಮಾಡಿದ್ದೇನೆ. ಅವರು ಆರೋಗ್ಯದಿಂದ ಇರಬೇಕು, ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ನಿಷ್ಕಲ್ಮಶವಾಗಿ ಅಂತಃಕರಣದಿಂದ ಕೆಲಸ ಮಾಡಿದ್ದೆ. ಇವತ್ತು 2 ವರ್ಷದ ಮೇಲಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕೆಲಸಗಳಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ. ನಾವು ಆಡಳಿತದಲ್ಲಿದ್ದಾಗ ನಾವು ಮಾತಾಡ್ತಾ ಇರಲಿಲ್ಲ, ನಮ್ಮ ಕೆಲಸ ಮಾತಾಡೋದು. ಈಗ ಕೆಲಸ ಇಲ್ಲ, ಬರೀ ಬಾಯಿ ಮಾತಾಡ್ತಾ ಇದೆ, ಬರೀ ಮಾತು, ಕೆಲಸ ಇಲ್ಲ. ಹಾಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಶಾಲು ಹಾಕೊಳ್ತಾರೆ, ಆದರೆ ಅಂಬೇಡ್ಕರ್ ಅವ್ರಿಗೂ ಗೌರವ ತರುವಂತ ಕೆಲಸ ಮಾಡಲ್ಲ, ಅವ್ರು ಏನ್ ಕೊಟ್ಟಿರುವಂತ ಸಲಹೆಯನ್ನೂ ಪಾಲಿಸಲ್ಲ, ಆ ಜನಕ್ಕೂ ಕೂಡ ಮೋಸವನ್ನ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮಗೆ ಗೊತ್ತಿದೆ, ರೈತರ ಜಮೀನುಗಳಿಗೆ, ಬೆಳೆಗಳಿಗೆ ಕೂಡ ಇವತ್ತು ಇನ್ಶೂರೆನ್ಸ್, ಯಾರು ಕೂಡ ನಷ್ಟ ಹೊಂದಬಾರದು ಅಂತೇಳಿ ಇಂಥ ಕಾರ್ಯಕ್ರಮ ನಾವು ಕೇಳೇ ಇಲ್ಲ ಯಾವಾಗಲೂ ಕೂಡ. ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ತಾನೇನೆ ಇವತ್ತು ನಾನು ಗೌರಿಬಿದನೂರಿನಲ್ಲಿ ಕೂಡ ಅನೇಕ ಯೋಜನೆಗಳನ್ನು, ಅಮೃತ್ ಯೋಜನೆ, ಅಮೃತ್ 2 ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೇನೆ. ನಮ್ಮ ಜಿಲ್ಲೆಗೆ ಸುಮಾರು 323 ಕೋಟಿಗಳನ್ನು ಈ ವರ್ಷ ತಂದಿದ್ದೀವಿ. ಅದು ಏನು, ನಗರ ಪ್ರದೇಶದ ನೀರು ಸರಬರಾಜು ಯೋಜನೆಗೆ ಮಾತ್ರ. ಗೌರಿಬಿದನೂರು, ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರ 323 ಕೋಟಿ ರೂಪಾಯಿಗಳು ತಂದಿದ್ದೀವಿ. ಈಗಾಗಲೇ ರಸ್ತೆ ನಡೀತಾ ಇದೆ, ಅದು ನಿಮಗೆ ಗೊತ್ತಿದೆ. 350 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನೇನು ಮುಗಿತಾ ಬಂದಿದೆ. ಕೆಲವು ಸಣ್ಣ ತಾಂತ್ರಿಕ ಸಮಸ್ಯೆಗಳಿರ್ಬೋದು, ಗೊತ್ತಿಲ್ಲ ನನಗೆ, ಅದನ್ನು ಸರಿ ಮಾಡೋಣ. ನಮ್ಮ ಕೇಂದ್ರ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸಗಳನ್ನು ಈ ಭಾಗದ ಜನರಿಗೆ, ಈ ಯೋಜನೆಗಳನ್ನು ತಂದು ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ತಾಲೂಕು ಮಾತ್ರ ಮಾಡಿಲ್ಲ, ತಾಲೂಕಿನ ಜೊತೆಗೆ ನಾನು ಆರೋಗ್ಯ ಸಚಿವನಿದ್ದಾಗ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಮಟ್ಟದ ಆಸ್ಪತ್ರೆ, ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಕೂಡ ಈ ರೀತಿಯಲ್ಲಿ ದೇಶದಲ್ಲೇ ಈ ರೀತಿಯ ಒಂದು ಮಾದರಿ ಇಲ್ಲ. ಇಂಥ ಒಂದು ಮಾದರಿ ಆಸ್ಪತ್ರೆಯನ್ನು ಕೂಡ ನಾವು ಈಗಾಗಲೇ ಕಟ್ಟಿಸಿದ್ದೀವಿ. ಅದಕ್ಕೆ ಉಪಕರಣವನ್ನು ಕೊಟ್ಟು, ಅಲ್ಲಿ ಸಿಬ್ಬಂದಿಯನ್ನು ಕೊಟ್ಟು ಇನ್ನೂ ಸೇವೆಯನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ಕೈಯಲ್ಲಿ. ಅವ್ರು ಹೊಸ ಬಿಲ್ಡಿಂಗ್ ಮಾಡೋದು ಬೇಡ, ಮಾಡಿರೋದಕ್ಕೆ ಉಪಕರಣಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಏನು ಬೇಕು, ವೈದ್ಯರು ಮತ್ತು ಇತರೆ ಸಿಬ್ಬಂದಿ, ಅವ್ರನ್ನ ಇಟ್ಟು ಸೇವೆಗಳನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಮತ್ತೆ ಮಾತಾಡಿದ್ರೆ ದೊಡ್ಡ ದೊಡ್ಡ ಭಾಷಣ, ಬರೀ ದೊಡ್ಡ ದೊಡ್ಡ ಭಾಷಣಗಳು, ಡೈಲಾಗುಗಳು, ಡ್ಯಾನ್ಸ್ಗಳು, ಇದೆಲ್ಲ ಜನರಿಗೆ ಬೇಕಾಗಿರೋದು. ಜನರಿಗೆ ಬೇಕಾಗಿರೋದು ಕೆಲಸ, ಅವರ ಅಭಿವೃದ್ಧಿ. ಹಾಗಾಗಿ ಬಂಧುಗಳೇ, ಇವತ್ತು ಇನ್ನೂ ಕೂಡ ನನಗೆ 2-3 ಕೆಲಸ ಇದೆ ನೋಡಿ. ಸೋಮವಾರದಿಂದ ಶುಕ್ರವಾರದವರೆಗೂ ದೆಹಲಿಯಲ್ಲಿರಬೇಕು. ಶುಕ್ರವಾರ ರಾತ್ರಿ ಬರ್ತೇನೆ.
ಇಡೀ ಶನಿವಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತೇನೆ, ಭಾನುವಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತೇನೆ, ತಿರ್ಗಾ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ದೆಹಲಿಗೆ ಹೋಗ್ಬೇಕಾಗಿದೆ. ಇದು MP ಕೆಲಸ ಆಗಿದೆ. ನೀವೇ ಕಳಿಸಿರೋದು, ನೀವೇ ನನ್ನ ದೆಹಲಿಗೆ ಕಳಿಸಿದಿರಿ. ಹಾಗಾಗಿ ನನ್ನ ಕೈಯಲ್ಲಾದಂಥ ಪ್ರಾಮಾಣಿಕತೆಯಿಂದ ಏನು ಕೆಲಸ ಮಾಡಬೇಕು ನಾನು ಅದನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದೆ ಮತ್ತೊಮ್ಮೆ ಈ ಕ್ಷೇತ್ರವನ್ನು ಮತ್ತೆ ಅಭಿವೃದ್ಧಿಯ ಶಿಖರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡೋಣ. ಇಡೀ ರಾಜ್ಯ, ಇಡೀ ದೇಶ ಇವತ್ತು ಚಿಕ್ಕಬಳ್ಳಾಪುರ ಅಂತ ಅನ್ನೋವಂಥ ಮಟ್ಟಿಗೆ ನಾವು ತಗೊಂಡು ಹೋಗಿದ್ವಿ. ಈಗ ಸ್ವಲ್ಪ ಇವತ್ತು ನಮ್ಮ ರಸ್ತೆಗಳು, ಅನೇಕ ರಸ್ತೆಗಳು ಮತ್ತೆ ಗುಳೆ ಬಿದ್ದಿದೆ, ಭಾಳಷ್ಟು ಗುಂಡಿಗಳಿಂದ ಇದಾಗಿದೆ. ಇನ್ನೊಂದು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ, ಇದು ನಮ್ಮ ಸರ್ಕಾರ ಇದ್ದಾಗ ನಿಮಗೆಲ್ಲ ಗೊತ್ತಿರ್ಬೋದು. ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಿದ್ವು. ಜಾರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದ್ವು. ಪ್ರಧಾನಮಂತ್ರಿಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮಾಡಬೇಕು ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಆದರೆ ಪಾಪ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ಇನ್ನೂ ನಮ್ಮ ತಾತನ ಹಾಕಿರೋದು ಆಲದ ಮರ ಅಂತೇಳಿ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಕಾಂಗ್ರೆಸ್ ಏನ್ చేయండారಪ್ಪ మీకు ಒಳ ಮೀಸಲಾತಿ ಸೇಲೆ. ಎಷ್ಟೋ ಜನಕ್ಕೆ ಒಳ ಮೀಸಲಾತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಮುಖಂಡರುಗಳು ಅರ್ಥ ಮಾಡ್ಕೋಬೇಕು. ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಕುಡಿಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಇನ್ನೂ ಕೂಡ ಮುರುಕ ಇದೆ, ನಿಮಗೆ ಪ್ರೀತಿ ಇದೆ ಅಂದ್ರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ನೀವು ಯಾರು ನಿಮ್ಮ ಜೊತೆ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ, ನಿಮ್ಮ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ನೀವು ಆಶೀರ್ವಾದ ಮಾಡಿದ್ರೆ ನೀವು ಸುಖವಾಗಿರ್ತೀರಿ. ಇಲ್ಲ ಅಂದ್ರೆ 5 ವರ್ಷ ಬಿಸಿಲಿಗೆ ಒಣಗಬೇಕಾಗ್ತದೆ. ಒಣಗಬೇಕಾ, ನೆರಳಲ್ಲಿರ್ಬೇಕಾ? ಈ ರೀತಿಯಲ್ಲಿ ನೆರಳಬೇಕು ಅಂದ್ರೆ ನೀವು ತೀರ್ಮಾನಗಳು ಗಟ್ಟಿಯಾಗಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ, ಮತ್ತೊಮ್ಮೆ ನಮ್ಮ ಹನುಮೇಗೌಡರು ಬಹಳ ಹಿರಿಯ ಸಹಕಾರವಾದಿಗಳು. ಸಹಕಾರ ಕ್ಷೇತ್ರ ಬಹಳ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ. ಆ ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಒಂದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡಲಿಕ್ಕೆ ಬಹಳ ಸುಲಭ. ಮಹಿಳೆಯರಿಗೆ, ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಬ್ಯಾಂಕು ಆದಮೇಲೆ ನಾನು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಅದಕ್ಕೆ ಮತ್ತಷ್ಟು ಅದಕ್ಕೆ ಚೈತನ್ಯವನ್ನು ಕೊಡುವಂಥ ಕೆಲಸ ಮಾಡೋಣ, ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡೋಣ. ಎಲ್ಲ ನಿರ್ದೇಶಕರುಗಳು, ಉಪಾಧ್ಯಕ್ಷರು ಸ್ವಲ್ಪ ನೀವು ಕೂಡ ಸಕ್ರಿಯವಾಗಿ ಈ ಬ್ಯಾಂಕಿನ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ಎಲ್ಲ ಅಕೌಂಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲ ಅಕೌಂಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ರೈತರಿಗೆ ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಏನು ಫಲ ಕೊಡಬೇಕು, ಏನೆಲ್ಲ ಯೋಜನೆಗಳು ಬಂದಿದೆ, ಅವ್ರಿಗೆ ಏನೆಲ್ಲ ಸಾಲಗಳನ್ನು ಸರಿಯಾದ ಸಮಯಕ್ಕೆ ಕೊಡ್ಬೋದು, ಅದನ್ನು ನೀವೆಲ್ಲ ಕೊಡಬೇಕು. ಈ VSSN ಇಡೀ ರಾಜ್ಯದಲ್ಲಿ ಒಂದು ಉತ್ತಮ ಹೆಸರು ತಗೊಳ್ಳುವಂಥ ನಿಟ್ಟಿನಲ್ಲಿ ಇದು ಬೆಳೀಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆಲ್ಲ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.